ನಮಸ್ಕಾರ ಸ್ನೇಹಿತರು, ಮುಂಜಾನೆಯ ಶುಭಾಶಯಗಳು. ಇಂದಿನ ದಿನ ಸುದಿನವಾಗಲಿ ಅಂತ ಹೇಳ್ತಾ ಮುಂಜಾನೆಯ ಮಾತಿಗೆ ತಮಗೆ ಸ್ವಾಗತ, ಸುಸ್ವಾಗತ, ಸ್ವಾಗತ. ಸ್ನೇಹಿತರೆ, ಈ ಒಂದು ಕಳೆದ 2-3 ತಿಂಗಳು ಮಾವಿನ ಹಲಸಿನ ಸೀಸನ್ ಆಗಿತ್ತು. ಎಲ್ಲರೂ ಹೇಳ್ತಿದ್ರು ಹಣ್ಣುಗಳ ರಾಜ ಮಾವಿನ ಹಣ್ಣು ಅಂತ. ಅದೇ ಮಾವಿನ ಹಣ್ಣುಗಳ ರಾಜ ಆಲ್ಫಾನ್ಸೋ, ಮಹಾರಾಷ್ಟ್ರದ ರತ್ನಾಗಿರಿ ಜಿಲ್ಲೆಯಲ್ಲಿ ಬೆಳೆಯುವಂತಹ ಅಪೂಸ್ ಮಾವಿನ ಹಣ್ಣುಗಳು. ನನ್ನ ಸ್ನೇಹಿತನಿಗೆ ಹೇಳಿದೆ, ಅದೆಲ್ಲ ಸರಿಯಪ್ಪ, ಆದರೆ ನನ್ನ ಪ್ರಕಾರ ಹಣ್ಣುಗಳ ಮಹಾರಾಜ ಹಲಸಿನ ಹಣ್ಣು. ಯಾಕೆ ಅಂತ ಕೇಳ್ದ ಅವನು. ಅದಕ್ಕೆ ನಾನು ಉತ್ತರಿಸ್ಬೇಕಾಯ್ತು. ನಾನು ಹೇಳಿದೆ, ಮಾವಿನ ಹಣ್ಣಿನಲ್ಲಿ ಎಷ್ಟು ಪದಾರ್ಥಗಳನ್ನು ಮಾಡ್ಬೋದು, ಪ್ರಕಾರಗಳನ್ನು ಮಾಡ್ಬೋದು ಅಂತ ನೀನು ಲಿಸ್ಟ್ ಮಾಡು. ನಾನು ಹಲಸಿನ ಹಣ್ಣಿನಲ್ಲಿ ಎಷ್ಟು ಪದಾರ್ಥಗಳನ್ನು ಮಾಡ್ಬೋದು, ಹೇಗೆ ಉಪಯೋಗಿಸ್ಬೋದು ಅಂತ ಹೇಳ್ತೀನಿ ಅಂತ ಹೇಳಿದೆ. ಸರಿಯಪ್ಪ ಹೇಳು ಅಂದ. ನಾನು ಮಂಗಳೂರು ಪ್ರಾಂತ್ಯದವನು. ಕರಾವಳಿ ಕರ್ನಾಟಕದಲ್ಲಿ ಹಲಸಿನ ಹಣ್ಣಿನ ಉಪಯೋಗ ಬಹಳ. ಹಲಸಿನ ಹಣ್ಣಿನ ತೋಳೆಗಳನ್ನು ತಿನ್ನುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಹಲಸಿನ ಹಣ್ಣಿನ ಪದಾರ್ಥಗಳನ್ನು ಮಾಡ್ತಾರಲ್ಲ, ಅದು ಎಲ್ರಿಗೂ ಗೊತ್ತಿಲ್ಲ. ಕರಾವಳಿ ಕರ್ನಾಟಕದವರಿಗೆ ಗೊತ್ತು, ಆದರೆ ಬೇರೆ ಪ್ರದೇಶದ ಜನರಿಗೆ ಇದು ಗೊತ್ತಿರುವುದಿಲ್ಲ. ಎಷ್ಟು ಪ್ರಕಾರಗಳನ್ನು ಮಾಡೋಕ್ಕಾಗುತ್ತೆ ಹಲಸಿನ ಹಣ್ಣಿನಲ್ಲಿ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಹಲಸಿನ ಹಣ್ಣಿನ ತೋಳೆಗಳನ್ನು ಹೇಗೆ ಬಳಸ್ಬೋದು ನೋಡಿ. ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂದರೆ ಬಹಳ ಸಿಂಪಲ್ಲು. ಹಲಸಿನ ಹಣ್ಣಿನ ತೋಳೆಗಳು, ಅಕ್ಕಿ, ಉಪ್ಪು ಇದ್ರೆ ಸಾಕು, ಮತ್ತು ಇನ್ನೇನು ಬೇಡ. ಈ ತೋಳೆಗಳನ್ನು, ಅಕ್ಕಿಯನ್ನು ಹದವಾಗಿ ರುಬ್ಬಿ ಬಾಳೆ ಎಲೆಯಲ್ಲಿ ಅಥವಾ ಸಾಗವಾನಿ ಎಲೆಯಲ್ಲಿ ಮಡಚಿ, ಹಾಗೆ ಮಂಗಳೂರು ಕಡೆ ಒಂದು ಸಂದಾಡೋ ಅಂತ ಕರಿತೀವಿ ನಾವು ಚಿತ್ಪಾವನಿ ಮರಾಠಿಯಲ್ಲಿ. ರೌಂಡ್ ಶೇಪಲ್ಲಿ ಎಲೆಗಳು, ದೊಡ್ಡ ಎಲೆಗಳು ಸಿಗ್ತವೆ. ಅದರಲ್ಲಿ ಈ ಹದವಾಗಿ ರುಬ್ಬಿರುವಂಥ ಹಿಟ್ಟನ್ನು ಅದರಲ್ಲಿ ಇಟ್ಟು ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಸುಮಾರು 45-50 ನಿಮಿಷ ಬೇಯಿಸಿದರೆ ಕಡುಬು ರೆಡಿ ಆಗ್ತದೆ. ಈ ಕಡುಬಿಗೆ ತುಪ್ಪ, ಬಿಸಿ ಇರುವಾಗ ತುಪ್ಪ ಹಾಕಿ ತಿಂದರೆ ಬಹಳ ಒಳ್ಳೆಯದು. ಹಾಗೆ ತಣ್ಣಗಾದಾಗ ಕೊಬ್ಬರಿ ಎಣ್ಣೆ ನಾವು ಅಲ್ಲಿ ಉಪಯೋಗಿಸ್ತೀವಿ, ಅದನ್ನು ಹಾಕಿ ತಿಂದರೂ ಬಹಳ ಒಳ್ಳೆಯ ಫ್ಲೇವರ್ ಕೊಡ್ತದೆ. ಇದನ್ನು ಜೇನುತುಪ್ಪದಲ್ಲಿ ಅದ್ದಿ ತಿನ್ನುವವರು ಇದ್ದಾರೆ. ಹಲಸಿನ ಹಣ್ಣಿನ ದೋಸೆ ನೀವು ಕೇಳಿದ್ದೀರಾ? ಹಲಸಿನ ಹಣ್ಣಿನ ತೋಳುಗಳನ್ನು, ಅಕ್ಕಿಯನ್ನು ರುಬ್ಬಿ ದೋಸೆ ಮಾಡ್ಬೋದು, ಬಹಳ ರುಚಿಕರವಾಗಿರ್ತದೆ. ಇದು ಹಾಗೆ ಬಿಸಿ ಇದ್ದಾಗ ತುಪ್ಪವನ್ನು ಬಳಸಿ ತಿನ್ಬೋದು. ತಣ್ಣಗಾದಾಗ ಕೊಬ್ಬರಿ ಎಣ್ಣೆಯನ್ನು ಅದ್ರ ಮೇಲೆ ಹಾಕಿ ತಿನ್ಬೋದು. ಹಾಗೆ ತಣ್ಣಗೆ ಆಗಿರುವಂಥ ದೋಸೆಗಳ ಮೇಲೆ ಬೆಣ್ಣೆಯನ್ನು ಸವರಿ ಅದನ್ನು ತಿನ್ಬೋದು. ಬಹಳ ಮಜಾ ಸಿಗ್ತದೆ. ಸ್ನೇಹಿತರೆ, ನೀವು ಕಜ್ಜಾಯ ನಿಮ್ಗೆ ಗೊತ್ತಿರುವಂಥದ್ದು. ಹಲಸಿನ ಹಣ್ಣಿನ ತೋಳೆಗಳನ್ನು ಅಕ್ಕಿಯ ಜೊತೆ ರುಬ್ಬಿ ಕಜ್ಜಾಯದ ಶೇಪ್ನಲ್ಲಿ ಎಣ್ಣೆಯಲ್ಲಿ ಕರೆದ್ರೆ ಘಮ ಘಮ ಅನ್ನತ್ತೆ. ಇದಕ್ಕೆ ಚಿತ್ಪಾವನಿ ಮರಾಠಿಯಲ್ಲಿ ಉಂಬರ ಅಂತ ಕರೀತಾರೆ. ನಾವು ಬೆಂಗಳೂರಿನವರಿಗೆ ಹೇಳಬೇಕಾದ್ರೆ ಕಜ್ಜಾಯ ಅಥವಾ ಬನ್ಸ್ ಅಂತ ಹೇಳ್ಬೋದು. ಹಲಸಿನ ಹಣ್ಣಿನ ಖೀರು, ಪಾಯಸ, ಕಡಲೆಬೇಳೆ ಜೊತೆ ಹಲಸಿನ ಹಣ್ಣಿನ ತೋಳುಗಳನ್ನು ತುಂಡರಿಸಿ ಪಾಯಸ ಮಾಡ್ಬೋದು. ಭಾಳ ಚಂದವಾಗಿರುತ್ತೆ. ಗೋಡಂಬಿ, ದ್ರಾಕ್ಷಿ ಕೂಡ ಹಾಕ್ಬೋದು ಅದಕ್ಕೆ. ಹಾಗೆ ನೋಡಿ, ಹಲಸಿನ ಹಣ್ಣಿನ ಇನ್ನೊಂದು ಪ್ರಕಾರ, ಅದಕ್ಕೆ ಈ ಚಿತ್ಪಾವನಿ ಮರಾಠಿನಲ್ಲಿ ಹಂಗುಳಿ ಅಂತಾರೆ. ಸುಮಾರು 1 ಸೆಂಟಿಮೀಟರ್ ಸೈಜಿನಲ್ಲಿ
ಹಲಸಿನ ತೊಳೆಗಳನ್ನು ಕತ್ತರಿಸಿ ಬೇಯಿಸಿ ಇಡಬೇಕು. ಮರುದಿವಸ ಬೆಳಿಗ್ಗೆ ಅದಕ್ಕೆ ತೆಂಗಿನಕಾಯನ್ನು ರುಬ್ಬಿ ಮಿಕ್ಸ್ ಮಾಡಬೇಕು. ಬೌಲ್ನಲ್ಲಿ ಹಾಕಿ ಚಮಚ ತಗೊಂಡು ತಿಂದರೆ ಹೊಟ್ಟೆ ತುಂಬುತ್ತೆ. ಭಾಳ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಒಂಥರ ಫ್ರೂಟ್ ಸಲಾದ್ ವಿತ್ ಕೋಕೋನಟ್. ಹಲಸಿನ ಹಣ್ಣಿನಲ್ಲಿ ಬೆಂಗಳೂರಿನವರಿಗೆ ಗೊತ್ತು. ಹಲಸಿನ ಹಣ್ಣಿನ ಶಿರಾಗೆ ಹಲಸಿನ ಹಣ್ಣಿನ ತೊಳೆಗಳನ್ನು ಕಟ್ ಮಾಡಿ ಹಾಕಿದರೆ ಶಿರ. ಹಲಸಿನ ಹಣ್ಣಿನ ಸಾಟು ಅಂದರೆ ಈ ಹಲಸಿನ ಹಣ್ಣುಗಳನ್ನು ರುಬ್ಬಿ ಅದನ್ನು ಚಾಪೆಗೆ ಸವರ್ಗಿ ಒಣಗಿಸ್ತಾರೆ. ಅದು ಒಂದು 10 ದಿನ ಆ ಥರ ರಸ ಅದರ ಮೇಲೆ ಹಾಕಿ ಬಿಸಿಲಲ್ಲಿ ಒಣಗಿಸಿದರೆ ಸುಮಾರು ಒಂದು ಅರ್ಧ ಇಂಚಿನಷ್ಟು ದಪ್ಪ ಬರ್ತದೆ. ಅದನ್ನು ಡಬ್ಬಿಗಳಲ್ಲಿ ಹಾಕಿಟ್ರೆ ಮಳೆಗಾಲದಲ್ಲಿ ಅದನ್ನು ತಿನ್ಬೋದು. ಅದನ್ನು ಆಗ ದೋಸೆ ಮಾಡಲಿಕ್ಕೂ ಬಳಸ್ಬೋದು, ಅಕ್ಕಿ ಜೊತೆ ರುಬ್ಬಿಟ್ಟು. ಹೀಗೆ ಹಲಸಿನ ಹಣ್ಣಿನ ಪ್ರಕಾರಗಳು ಇನ್ನೂ ಸುಮಾರಿದ್ದಾವೆ. ಈಗ ನಾನು ನಿಮಗೆ ಎಳೆ ಹಲಸಿನ ಕಾಯಿಗೆ ಬರ್ತೀನಿ. ಹಳೆಯ ಹಲಸಿನ ಕಾಯಿಯಲ್ಲಿ ನೀವು ಅದನ್ನು ಹಚ್ಚಿ ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಗಸಿ ಮಾಡ್ಬೋದು. ಭಾಳ ಚೆನ್ನಾಗಿರ್ತದೆ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಸ್ವಲ್ಪ ಬೆಳೆದಿರುವಂಥ ಹಲಸಿನಲ್ಲಿ ಅದನ್ನು ಬಳಸಿ ಪಲ್ಯ, ಸಾಂಬಾರು, ಗಸಿ ಎಲ್ಲ ಮಾಡ್ಬೋದು. ಅದರಲ್ಲಿ ಎಳೆ ಸೀಡ್ಸ್ ಇರ್ತವೆ. ಈ ಥರದ ಬೆಳೆದಿರುವ ಹಲಸಿನಕಾಯಿಯನ್ನು ತೆಗೆದು ಅದರಲ್ಲಿ ಜಾಕ್ ಫ್ರೂಟ್ ಬಿರಿಯಾನಿ ಮಾಡ್ತಾರೆ ಬೆಂಗಳೂರಿನಲ್ಲಿ. ಜಾಕ್ ಫ್ರೂಟ್ ಬಿರಿಯಾನಿ ಭಾಳ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಹಾಗೆ ಹಲಸಿನ ತೊಳೆಗಳನ್ನು ಬಳಸಿ ಪಲ್ಯ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಗಸಿ ಮಾಡ್ತಾರೆ, ಹಲಸಿನ ಹಪ್ಪಳ ಮಾಡ್ತಾರೆ ಭಾಳ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಅದನ್ನು ಬೆಂಕಿಯಲ್ಲಿ ಸುಡಬೇಕು, ಅದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚಬೇಕು, ತಿನ್ನಬೇಕು, ಭಾಳ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣಿನ ಹಪ್ಪಳಗಳನ್ನು ಮಾಡ್ತಾರೆ ಬೇಸಿಗೆನಲ್ಲಿ. ಇದೆಲ್ಲ ಮಾಡಿ ಡಬ್ಬಿನಲ್ಲಿ ಸೇರಿಸಿದ್ರೆ ಮಳೆಗಾಲದಲ್ಲಿ ತಿನ್ನಲಿಕ್ಕೆ ಭಾಳ ಚೆನ್ನಾಗಿರ್ತದೆ. ಹಾಗೆ ಹಲಸಿನ ಕಾಯಿ ತೊಳೆಗಳು ಬಹಳ ಉಪಯೋಗಕ್ಕೆ ಬರ್ತವೆ. ಹೀಗೆ ಇನ್ನೂ ಒಂದಿಷ್ಟು ಪದಾರ್ಥಗಳನ್ನು ನಾನು ಬಿಟ್ಟಿರ್ಬೋದು. ಹಲಸಿನ ಕಾಯಿ ತೊಳೆಗಳನ್ನು ಉಪ್ಪಿನಲ್ಲಿ ಬೆರೆಸಿ ಭರಣಿಯಲ್ಲಿ ಇಟ್ಬಿಡ್ತಾರೆ. ಅದೊಂದು 5-6 ತಿಂಗಳು ಉಳಿತದೆ. ಅದನ್ನು ತೆಗೆದುಬಿಟ್ಟು ಅದರಲ್ಲಿ ಹಪ್ಪಳ, ಸಂಡಿಗೆ, ಪಲ್ಯ, ಸಾಂಬಾರು ಏನೇನೆಲ್ಲ ಮಾಡೋದಿಲ್ಲ. 5-6 ತಿಂಗಳವರೆಗೆ ಅದನ್ನು ಶೇಖರಣೆ ಮಾಡ್ಬೋದು. ಯಾಕಂದರೆ ಆವಾಗ ಫುಡ್ ಪ್ರಿಸರ್ವೇಟಿವ್ಸು ಬಳಸ್ತಿರಲಿಲ್ಲ 50 ವರ್ಷ ಹಿಂದೆ. ಈ ಪ್ರಕಾರವಾಗಿ ಹಲಸಿನ ಕಾಯಿ ತೊಳೆಗಳನ್ನು ಪ್ರಿಸರ್ವ್ ಮಾಡ್ತಿದ್ರು, 5-6 ತಿಂಗಳು ಉಪಯೋಗಿಸ್ತಿದ್ರು. 50 ವರ್ಷಗಳ ಹಿಂದೆ ನೀವು ಹೋದರೆ ಈ ಮಂಗಳೂರು ಪ್ರಾಂತ್ಯದಲ್ಲಿ, ಕೋಸ್ಟಲ್ ಕರ್ನಾಟಕದಲ್ಲಿ ಹಲಸಿನ ಸೀಸನ್ ಶುರು ಆಯಿತು ಅಂದರೆ ಜನರು ಮೈ ತುಂಬಿಕೊಳ್ತಾರೆ. ಅಂದರೆ ಸ್ವಲ್ಪ ದಪ್ಪ ಆಗ್ತಾರೆ ಅಂತ. ಯಾಕಂದರೆ ಈ ಒಂದು ಮಾರ್ಚ್, ಏಪ್ರಿಲ್, ಮೇ, ಅರ್ಧ ಜೂನ್ವರೆಗೆ ಹಲಸಿನ ಪದಾರ್ಥಗಳನ್ನು ಅನುನಿತ್ಯ ಮಾಡ್ತಿದ್ರು ಮನೆಗಳಲ್ಲಿ. ಖರ್ಚು ಕಮ್ಮಿ, ಉಪ್ಪು, ಹಲಸಿನ ಹಣ್ಣು ಅಥವಾ ಕಾಯಿ ಸಾಕಾಗ್ತದೆ. ಮತ್ತಿನ್ನೇನು ಅದಕ್ಕೆ ಅಕ್ಕಿ, ಇದಿಷ್ಟು ಬಿಟ್ಟರೆ ಅಂಥದ್ದೇನು ಖರ್ಚಿಲ್ಲ. ಹಾಗಾಗಿ ಆವಾಗ ಕಷ್ಟಕಾಲ. ಹಲಸಿನ ಬೀಜಗಳನ್ನು ಬಳಸಿ ಉಂಡೆಗಳನ್ನು ತಯಾರಿಸ್ತಾರೆ. ಹಲಸಿನ ಬೇಯಿಸಿದ ಬೀಜಗಳಿಂದ ಪಲ್ಯಕ್ಕೆ ಅದನ್ನು ಬಳಸ್ತಾರೆ, ಸೊಪ್ಪಿನ ಪಲ್ಯ ಮಾಡುವಾಗ. ಮಂಗಳೂರು ಸೌತೆ ಜೊತೆ ಹಲಸಿನ ಬೀಜವನ್ನು ಬೆರೆಸಿ ಸಾಂಬಾರು ಮಾಡಿದರೆ ಬಹಳ ಉತ್ಕೃಷ್ಟವಾಗಿರ್ತದೆ, ತಿನ್ನಲಿಕ್ಕೆ ಮಜಾ ಸಿಗ್ತದೆ ಅದು ಊಟ ಮಾಡಲಿಕ್ಕೆ. ಹಾಗೆ ನೋಡಿ, ಹಲಸಿನ ತೊಳೆಗಳನ್ನು ಬಳಸಿ ಜಿಲೇಬಿ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾನು ಬೆಂಗಳೂರಲ್ಲಿ ನೋಡ್ತೀನಿ. ಹಲಸಿನ ತೊಳೆಗಳ ಬಜ್ಜಿ ಅಂತಾರೆ, ಅದನ್ನು ಡೀಪ್ ಫ್ರೈ ಮಾಡಿ. ಹೀಗೆ ಹಲಸಿನ ಹಣ್ಣು ರಾಜ ಅಲ್ಲ, ಹಣ್ಣುಗಳ ಮಹಾರಾಜ ಅಂತ ನಾನು ಹೇಳ್ತಾ ನನ್ನ ಮುಂಜಾನೆಯ ಮಾತುಗಳನ್ನು ಮುಗಿಸ್ತೀನಿ. ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಪ್ರೀತಿ ಇರಲಿ. ಇಂತಿ ತಮ್ಮ ವಿಠ್ಠಲ್ ಬೋಡಸ್ ಮಾಳಮಳ್ಳೂರು. ಜಯ ಶ್ರೀರಾಮ್. ಮತ್ತೆ ಸಿಗ್ತೀನಿ. ನಮಸ್ಕಾರ.